ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಬದಾಮಿ ತಾಲೂಕು ಸೂಳ ಗ್ರಾಮ ಅಲ್ರಿ. ಸೂಳ ಗ್ರಾಮ ಬದಾಮಿ ತಾಲೂಕು ಹೆಬ್ಬಳ್ಳಿ ಮಗ್ಲು ಬರುವಂಥ ಗ್ರಾಮ. ಇವತ್ತಿಗೆ ತಮ್ಮ ಹೆಸರು ಏನು ರೀ? ಮಂಜುನಾಥ್. ಅಡ್ಡಿ ಹೆಸರು ಮುಷಪ್ನವ್ರು. ಪ್ರಾಪರ್ ಸುಳ್ಳ. ಇವತ್ತು ಎಷ್ಟು ತಿಂಗಳ ಕಬ್ಬು ಐತಿರಿ ಇದು? 5 ತಿಂಗಳ ಕಬ್ಬು. 5 ತಿಂಗಳ ಕಬ್ಬು ಬೂವಸ್ಟ್ರಾ ಸೂಪರು ಮತ್ತು ಗ್ರೋ ಮ್ಯಾಜಿಕ್ಕು MI ಸ್ಪ್ರೇ ಓಲಿಪನ್ನ ಹಾಕಿ ಫಸ್ಟಿಗೆ ಗೊಬ್ಬರ ಕೊಟ್ಟಿರಿ. ಎಷ್ಟು ಪ್ಯಾಕೆಟ್ ಕೊಟ್ಟಿರಿ ಎಕರೆಕ್ಕೆ? ಎಷ್ಟು ಪ್ಯಾಕೆಟ್ ಹಾಕಿರಿ ಗೊಬ್ಬರ ರೀ? 8 ಪ್ಯಾಕೆಟ್ ಹಾಕಿವ್ರಿ. 8 ಪ್ಯಾಕೆಟ್ ಹಾಕಿರಿ. 1 ಎಕರೆ ಅದು ಸ್ಪ್ರೇ ಮಾಡಿರಿ? ಎಕರೆಗೆ 3 ಪ್ಯಾಕೆಟ್ ಹಾಕಿರಿ. ಎಕರೆಗೆ 3 ಪ್ಯಾಕೆಟ್ ಹಾಕಿರಿ, 1 ಸ್ಪ್ರೇ ಮಾಡಿರಿ. ಇವತ್ತಿಗೆ ಕಬ್ಬು ಕೂಡ ಹೆಂಗೈತೆ ಅಂತ ನೋಡೋಣ್ರಿ. ಕಬ್ಬು ಕೂಡ ಪಿಂಡ ಮತ್ತು ಅದ್ರ ಗಣಿಕೆ ಎಷ್ಟೈತಿ ಅದನ್ನೊಂದು ಸ್ವಲ್ಪ ತೋರಿಸಲ್ಲ. ಹತ್ತು 12 ಗಣಿಕೆ ಐತ್ರಿ. ಇವತ್ತು ಬೆಳೆ ಕೂಡ ಸದ್ದುಡ್ಡಾಗಿ ಬಂದೈತಲ್ರಿ ನಿಮ್ಗೆ? ನಿಮ್ಗೆ ನಂಬಿಕೆ ಐತಲ್ರಿ ಈ ಕಂಪ್ನಿ ಮೇಲೆ? ಇನ್ನು ಮುಂದೆ ಬರುವಂಥ ದಿನದೊಳಗೂ ನೀವು ಸತತ ಇದನ್ನು ಬೂವಸ್ಟ್ರಾ ಸೂಪರು, ಓಲಿಫು, ಗ್ರೋ ಮ್ಯಾಜಿಕ್ ಇದನ್ನು ಹಾಕ್ಬೋದಲ್ರಿ? ಸ್ನೇಹಿತರೆ, ಇವತ್ತು ರೈತ ಬಾಂಧವರಿಗೆ ನಾನು ತಿಳಿಸೋದಿಷ್ಟೇ. ಇವತ್ತಿಗೆ ಬೆಳೆಗಳನ್ನು ಕೂಡ ನೋಡ್ಬೋದು ಇಲ್ಲಿ. ಇವತ್ತಿಗೆ MI ಲೈಫ್ ಸ್ಟೈಲ್ ಮಾರ್ಕೆಟಿಂಗ್ ಗೂಗಲ್ ಪ್ರೈವೇಟ್ ಲಿಮಿಟೆಡ್ ಅನ್ನುವ ಕಂಪ್ನಿಯ ಬೂವಸ್ಟ್ರಾ ಸೂಪರು ಮತ್ತು ಗ್ರೋ ಮ್ಯಾಜಿಕ್ಕು MI ಸ್ಪ್ರೇಯನ್ನು ಕೊಟ್ಟಿದ್ದಕ್ಕೆ ಮರುಸಂಖ್ಯೆ ಕೂಡ ಸಿಕ್ಕಾಪಟ್ಟಿ ಐತಿ. ಅದ್ರ ಜೊತೆ ಕಬ್ಬು ಕೂಡ ಇಷ್ಟೇ ಪಿಂಡ್ ಐತಿ. ಇವತ್ತಿಗೆ ರೈತರ ಮುಖಾಂತರ ವೀಕ್ಷಣೆ ಮಾಡೋಕ್ಕೆ ಬಂದಿದ್ದೀವಿ ನಾವು. ಇವತ್ತಿಗೆ ನನ್ನ ಹೆಸರು ಬಂದುಬಿಟ್ಟು ಉಮೇಶ್ ಶೆಟ್ಟಿ ಅಂತೇಳಿ ಹೇಳ್ರಿ. ಉಮೇಶ್ ಶೆಟ್ಟಿ ಅಂತೇಳಿ ಪ್ರಾಪರ್ ಸುಡಿಕೇರಿ. ನಾವು ಇವತ್ತಿಗೆ ಹಲವಾರು ರೈತರಿಗೆ ಸಾವಯವ ಕೃಷಿ ಬಗ್ಗೆ ಹೇಳ್ಕೊಟ್ಟು ಬಂದೀವಿ. ಇವತ್ತಿಗೆ ಒಂದೊಂದು ಹಳ್ಳಿಗೆ, ಒಂದೊಂದು ಊರಿಗೆ, ಒಬ್ಬೊಬ್ಬರಿಗೆ ರೈತರಿಗೆ ಸಾವಯವ ಕೃಷಿ ಮಾಡಿಸೋದ್ರ ಮುಖಾಂತರ ಇವತ್ತಿಗೆ ಸುಮಾರು ಹಳ್ಳಿಗಳಲ್ಲಿ ನಾವು ಸಾವಯವ ಕೃಷಿಯನ್ನು ಮಾಡ್ಸಾಕತ್ತೀವಿ. ರೈತರಿಗೆ ಸಾವಯವ ಮಾಡಿಸೋದ್ರಿಂದ ಭೂಮಿ ಫಲವತ್ತತೆಯನ್ನು ಉಳಿಸ್ತೀವಿ. ನಾವು ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಯೂಸ್ ಮಾಡಿಸೋದ್ರಿಂದ ಆರೋಗ್ಯವನ್ನು ಕೂಡ ಕೊಡ್ತೀವಿ ಅಂತ ಹೇಳ್ಬೋದು. ಆ ಉದ್ದೇಶದ ಇಟ್ಕೊಂಡು ಕೇಸಿ ನಾವು ಈ ಕಾನ್ಸೆಪ್ಟನ್ನು ನಾವು ನಮ್ಮ ಕೈಗೆ ಎತ್ಕೊಂಡಿದ್ದು. ಹಿಂಗಾಗಿ ಇವತ್ತಿಗೆ ಸ್ನೇಹಿತರೆ, ನಾವು ಇವತ್ತಿಗೆ ಸುಮಾರು ಕೆಮಿಕಲ್ಸ್ ಹಾಕಿ ರೋಗದಿಂದ ಮುಕ್ತಿ ಆಗಾಕತ್ತೀವಿ. ಆ ರೋಗಗಳು ಜಾಸ್ತಿ ಬರಾಗ್ತಾವೆ. ಇವತ್ತಿಗೆ ವಿದೇಶಿ ಮಾರುಕಟ್ಟೆಯಲ್ಲಿ ನಮ್ಮ ಬೆಳೆದಂಥ ಬೆಳೆಗಳು ಕೂಡ ಕೆಮಿಕಲ್ಸ್ ಇರೋದ್ರಿಂದ ರಿಜೆಕ್ಟ್ ಮಾಡಾಕತ್ತಾರೆ. ಇವತ್ತಿಗೆ ಸಾವಯವ ಕೃಷಿ ಮಾಡಿರಿ ಅಂತ ಭಾರತ ಸರ್ಕಾರ ಕೂಡ ಹೇಳಾಕತ್ತೈತಿ. ನಾವು ಕೂಡ ಇದಕ್ಕೆ ಎಚ್ಚೆತ್ತುಕೊಂಡು ನಮ್ಮ ಕೈಲಿಂದ ಆದಷ್ಟು ಮಟ್ಟಿಗೆ ಇವತ್ತಿಗೆ ಸಾವಯವ ಕೃಷಿಗೆ ಅವಲಂಬನೆಯಾಗಿ ರೈತರನ್ನ ಹೆಚ್ಚಿನ ಜನಸಂಖ್ಯೆಯೊಳಗೆ ಸಾವಯವ ಕೃಷಿ ಮಾಡಿಸೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ಕಾರ ಸರ್.